ಅಕ್ಕೋರ ಟೈಮ್ ಆಗ್ತದೆ, ನಿಮ್ಮ ಮಗಳಿಗೆ ಕರೆಸ್ತೀರಿ ನೋಡ್ಬಿಡಮಂತ್ರಿ, ಹೆಣ್ಣು ನೋಡೋ ಶಾಸ್ತ್ರ ಆಯ್ತು ಮುಗಿಸ್ಬಿಡಮಂತ್ರಿ. ಆಯ್ತು ತೋರಿ ಕರೆಸ್ತೀನಿ ಅಂತ ಬರ್ತಾಳ್ರಿ ಈಗ. ರಾಣಿ, ಓ ರಾಣಿ ಬಾ ಅಮ್ಮ, ಎಲ್ಲರೂ ಕಾಯ್ಲತ್ತಾರ ಬಾ. ಈಕಿನೇ ಏನ್ರಿ ಹುಡುಗಿ? ಹಾಂ ಹೌದ್ರಿ, ಈಕಿನೇ ನೋಡ್ರಿ, ನೀವು ನೋಡಕ್ಕೆ ಬಂದಿದ್ದು ನಮ್ಮ ಮಗಳ್ರಿ ರಾಣಿ ಅಂತ ಹೇಳ್ರಿ. ಒಬ್ಬಕ್ಕೆ ಮಗಳಲ್ಲ ರೀ, ಮಗ ಒಬ್ಬವನ ರೀ, ಅವ ಇಲ್ಲಿಲ್ರಿ, ಅವನು ಬಾಂಬೆಗೆ ಇರ್ತಾನೆ ರೀ, ಅವ ಅಲ್ಲೇ ಕೆಲಸ ಮಾಡ್ತಾನೆ. ಈಕೆ ಏನದಂದ್ರೆ ಬೆಂಗಳೂರಿನಾಗ ಮಾಡ್ತಾಳ್ರಿ, ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಈಕಿನೇ ನೋಡ್ರಿ ನಮ್ಮ ಮಗಳು. ಹೌದ್ರಿ, ನೋಡಕ್ಕೇನ ಚಂದಳ, ಆದ್ರೆ ತಂಗಿ ಸೀರೆ ಉಟ್ಕೋಬೇಕಿಲ್ಲ ಅವ ನೋಡಕ್ಕೆ ಬಂದಾಗ. ಆಂಟಿ ಸೀರೆ ಗೀರೆ ಉಟ್ಕೊಳ್ಳೋದೆಲ್ಲ ಹಳೆ ಫ್ಯಾಷನ್ ಅದ ರೀ, ನಂಗೆ ಸೀರೆ ಎಲ್ಲ ಉಟ್ಕೊಳ್ಳೋಕೆ ಬರಂಗಿಲ್ಲ ರೀ, ನಾ ಉಟ್ಕೊಳ್ಳೋದೇ ಬರೀ ಜೀನ್ಸ್ ರೀ. ಏನೋ ಇವತ್ತು ನಮ್ಮ ಮಮ್ಮಿ ಹೇಳ್ಯಾರ ಅಂತ ಹೇಳ್ಬಿಟ್ಟು ಚೂಡಿದಾರ್ ಹಾಕ್ಕೊಂಡಿ ನೋಡ್ರಿ. ಅಯ್ಯ ಈಗಿನ ಹುಡುಗರು ಎಲ್ಲ ಫ್ಯಾಷನ್ ಇರ್ತಾವೆ ತಗೋ, ಅವ್ರು ಏನೇ ಕುಟ್ಕೊಳಕ್ಕೆ ನಿಮ್ಗೆ ಯಾಕೆ ಬೇಕು? ಹುಡುಗಿ ಹೆಂಗಾಳ ಅದನ್ನ ನೋಡ್ರಿ ಸಾಕು. ಅಯ್ಯ ಬಸಪ್ಪಣ್ಣ, ನೀ ಭಾಳ ಚಲೋ ಹೇಳ್ತಿ ತಗೋ, ಹೆಂಗಾರ ಇರ್ಲಕತ್ತೆ ಬಿಟ್ಬಿಟ್ರೆ ಆಯ್ತು. ಈಗ ಸಲಿಗೆ ಕೊಟ್ರೆ ತಲೆ ಮೇಲೆ ತೊಗೊಂಡು ಕುಂದಿರ್ತಾರೆ. ನಿನಗೇನು ಗೊತ್ತದ, ಹುಡುಗಿಗೆ ನೋಡಕ್ ಬಂದಾರಂದ್ರೆ ಲಕ್ಷಣದಾಗ ಸೀರೆ ಉಟ್ಕೋಬೇಕು. ಇದೇನಿದು ಚುಡಿದಾರ್ ಹಾಕೊಂಡು ನಿಂದ್ರದು ಜರಾರ ಚಂದ ಕಾಣಿಸ್ತದೆ ಏನು ಸ್ವಲ್ಪ? ಏನ್ರಿ ಬಾಯಿ ಬಂದಂಗೆ ಮಾತಾಡ್ತೀರಿ? ನಾನು ಅವಳ ನೋಡತ್ತೀನಿ, ಏನು ಸೀರೆ ಉಟ್ಕೊಳ್ಳಿಲ್ಲ ಅಂದ್ರೆ ಆಚಾರ ವಿಚಾರ ಗೊತ್ತಿಲ್ಲ ಅಂತ ಅಂತೀರ ನೀವು? ಅಷ್ಟೆಲ್ಲ ಆಚಾರ ವಿಚಾರ ಮಾತಾಡ್ತಿರಲ್ಲ, ಹೆಣ್ಣು ನೋಡಕ್ ಬರುವಾಗ ಏನ್ ತರಬೇಕು ಏನ್ ತರಬಾರ್ದು ಅಂತ ಗೊತ್ತದ? ಖಾಲಿ ಕೈಲ ಅಲ್ಲಾಡ್ಕೊತ ಬಂದಿರಲ್ಲ, ನಿಮ್ದೆಂತ ಆಚಾರ ವಿಚಾರ ಅದ ರೀ? ಸಾಫ್ಟ್ವೇರ್ನಾಗೆಲ್ಲ ಹಿಂಗೆ ಇರ್ತಾರ್ರಿ ಆಂಟಿ. ಇಲ್ಲೋಡ ಆಕಾಶ, ನೀ ಜರ ಸುಮ್ ಕುಂದ್ರು, ನಿನಗೇನು ಗೊತ್ತಾಗ್ತದ ಹುಡುಗಿ ಹೆಂಗಾಳ ಹೆಂಗಿಲ್ಲ ಅಂತ ಹೇಳಿ? ನಾವು ನಾವು ದೊಡ್ಡವರಿಗಿಲ್ಲ, ನಾವು ನೋಡ್ಲತ್ತೀವಿಲ್ಲ, ನಾವೆಲ್ಲ ನೋಡಿ ಹೇಳ್ತೀವಿ ಹೆಂಗಾಳ ಹೆಂಗಿಲ್ಲ ಅಂತ ಹೇಳಿ. ನೀ ಮದುವೆ ಆದ್ಮೇಲೆ ಏನಾರ ಮಾಡ್ಕೋ, ಈಗ ಸುಮ್ಮನೆ ಇರು ಜರ. ನೋಡ ಸವಿತಾ, ಹಿಂಗೆ ಆದ್ರೆ ನನಗೇನು ಪಾಸ್ ಬರಲ್ಲ ನೋಡ್ಬಾಯವ, ನೀ ಏನು ಬೇಕಾದ ಹೇಳು, ನಿನಗೆ ಪಾಸ್ ಅದೇನು? ಹಾಂ ಹೇಳು. ಇಲ್ಲವ ಪಾರಕ್ಕ, ನನಗೂ ಪಾಸ್ ಇಲ್ಲ ನೋಡ್ಬಾಯ್, ನೀ ಏನಾರ ಹೇಳು. ಹುಡುಗಿ ಅಂದ್ಮೇಲೆ ಹುಡುಗಿ ನೋಡಕ್ಕೆ ಬಂದೀವಂದ್ರೆ ಸೀರೆ ಉಟ್ಕೊಂಡು ಬರ್ಬೇಕವ. ಇದೇನ ಯವ ಎಷ್ಟು ಶ್ರೀಮಂತರ ಇದ್ರೇನು, ಎಂಥ ನೌಕರಿ ಮಾಡಿದ್ರೇನು ಯವ, ನಮ್ದು ಆಚಾರ ವಿಚಾರ ಎಲ್ಲ ನೋಡ್ಬೇಕಿಲ್ಲ ಜರ. ನೋಡ್ರಿ ಅಕ್ಕೋರ, ನಮ್ಮ ಸವಿತಾ ಅಕ್ಕರ ಬಹಳ ಆಚಾರ ವಿಚಾರ ಮಡಿವಂತಿಕೆ ಮಾಡ್ತಾಳಾಕಿ. ಆಕಿನ ಸೊಸೆಯಾಗಿ ಬರಾಕಿ ಲಕ್ಷಣದಾಗ ಸೀರೆ ಉಟ್ಕೋಬೇಕು, ಚಂದಾಗಿ ಮನೆ ಕೆಲಸ ಮಾಡಬೇಕು, ಅತ್ತಿ ಮಾವನ ಸೇವೆ ಮಾಡಬೇಕು, ಹಂಗೆಲ್ಲ ಇರ್ಬೇಕಂತ ಹೇಳಿ ಆಕಿಂದ ಆಸೆ ಅದ. ಅದಕ್ಕೆ ನಾ ಬಂದೀನಿ. ಆಕಿಗೆ ನೀ ಅಷ್ಟು ಗೊತ್ತಾಗಲ್ಲ ಯಾರು ಹೆಂಗಂತ ಹೇಳಿ ನೋಡ್ಲಕ್ಕ. ನಿಮ್ಮ ಹುಡುಗಿಗೆ ಸೀರೆ ಉಟ್ಕೊಂಡು ಮಾತು ಹೇಳ್ರಿ. ಅಯ್ಯ ನಾವೇನು ಖಾಲಿ ಕೈಲೇ ಅಳ್ಳಾಡ್ಕೊತ ಬಂದಿಲ್ಲ ತಗೋರಿ, ನಾವು ಎಲ್ಲ ತಂದೀವಿ. ಪಾಪ ನಮ್ಮ ಸವಿತಕ್ಕ 1 kg ಹಣ್ಣು ತರ್ತೀನಿ ಅಂದ್ಲು, ನಾನೇ ಬ್ಯಾಡ ಅಂದೀನಿ. ಯಾಕಂದ್ರೆ ನನಗೆ ಗೊತ್ತದ ಹೆಣ್ಣು ನೋಡಕ್ಕೆ ಹೋದಾಗ ಎಂತೆಂಥ ನಾಟಕ ಮಾಡ್ತಾರಂತ ಹೇಳಿ ಮಂದಿ, ನಂಗೆ ಗೊತ್ತದ. ಅದಕ್ಕೆ ಬ್ಯಾಡ ಅಂತ ಹೇಳಿ ಜರನೇ ತಂದೀನಿ. ಅವನು ನಾನು ಕಾರ್ನಾಗೆ ಇಟ್ಟು ಬಂದೀನಿ. ಯಾಕಂದ್ರೆ ಹುಡುಗಿ ಹೆಂಗಳ ಏನಳ ನೋಡಿ ಆಮೇಲೆ ಹೊರಗೆ ತರಮಂತೇಳಿ ಅಲ್ಲೇ ಇಟ್ಟು ಬಂದೀನಿ. ಹೌದು ಭಾಳ ಚಲೋ ಮಾಡಿರವ. ಹುಡುಗಿ ಹೆಂಗಳ ಏನ ತಿಳ್ಕೊಂಡು ಕಿಸಿಂದ ನೀವು ಕುಂಕುಮ ಅರಿಶಿಣ ಎಲ್ಲ ಕೊಡ್ತೀರೇನು? ನಿಮ್ಮಂತರಿಗೆ ನಾ ಎಲ್ಲಿ ನೋಡಿಲ್ಲ ತಗೋರಿ, ಭಾಳ ಆಚಾರ ವಿಚಾರವಂತರಿದ್ದೀರಿ. ನೋಡ್ರಿ, ನಮ್ಮ ಮಗಳು ಇರೋದೇ ಹಿಂಗೆ. ನನ್ನ ಮಗಳು ಸಾಫ್ಟ್ವೇರ್ ಕಂಪ್ನಿನಾಗ ಕೆಲಸ ಮಾಡ್ತಾಳೆ, ಸಾಫ್ಟ್ವೇರ್ ಇಂಜಿನಿಯರ್ ಅಳ. ಆಕಿ ಏನೋ ಜೀನ್ಸ್ ಹಾಕೋತಿದ್ಲು, ಪಾಪ ಹೋಗ್ಲಿ ಬಿಡತ್ತೆ ಹೇಳಿ ಇವತ್ತು ಚೂಡಿದಾರ್ ಹಾಕ್ಸಿನಿ. ಇಷ್ಟ ಇದ್ರೆ ಮಾಡ್ಕೋರಿ, ಇಷ್ಟ ಇಲ್ಲ ಅಂದ್ರೆ ಬಿಡ್ರಿ. ಏವ ಪಾರಕ್ಕ, ಇವ್ರೇನು ಇವಾಗ ಹಿಂಗೆ ಮಾತಾಡ್ತಾರೆ? ಈಕಿ ಏನು ಮುಂದೆ ನನಗೆ ಒಂದು ರೊಟ್ಟಿ ಕೊಡ್ತಾಳೆ? ನಮಗೇನು ಬ್ಯಾಡ ಬಿಡವ ಇಂಥ ಹೆಣ್ಣು. ನಮಗೇನು ನೌಕರಿ ಮಾಡ್ಲಿಕ್ಕೂ ಚಿಂತಕ್ಕಿಲ್ಲ, ಮನ್ಯಾಗ ನಮ್ಮದು ಕೆಲಸ ಮಾಡ್ಕೊಂಡಿದ್ರೆ ಸಾಕಾಗ್ಯದ. ಏ ಮಮ್ಮಿ, ನೀ ಪಾರವಂಟಿ ಮಾತು ಕೇಳಿ ಇಲ್ಲದೆಲ್ಲ ಮಾಡಕ್ಕೆ ಹೋಗ್ಬೇಡ. ನಾನು ಹುಡುಗಿ ಪಸಂದ್ ಆಗ್ಯಾಳ, ನಾನು ಸಾಫ್ಟ್ವೇರ್ ಇಂಜಿನಿಯರಿನಿ, ಆಕಿನೂ ಸಾಫ್ಟ್ವೇರ್ ಇಂಜಿನಿಯರ್ ಅಳ, ನಾ ಮಾಡ್ಕೋತೀನಿ. ನನಗೆ ಈ ಹುಡುಗಿ ಪಸಂದಾಳ. ಏವ ಸವಿತಕ್ಕ, ಕೇಳ್ದ ಆಕಾಶ ಮಾತು? ಅಲ್ಲ, ಈಗೇ ನಿನ್ನ ಮಗ ಹಿಂಗೆ ಮಾತಾಡ್ತಾನ, ನೀ ಮಿಟಕ್ಲಾಡಿನ ಮದುವೆ ಆಗ್ಬಿಟ್ಟಂತರು ಮುಗಿತತ್ತಿನ. ಓಯವ್ವ ನಿನಗೆ ನಾವೇನು ಒಂದು ರೊಟ್ಟಿ ಕೊಡೋದು ಅಟ್ಟಾಗ್ಯದ. ಓಯವ್ವ ತಾಯಿ ನಿನ್ನಿಷ್ಟ. ಓಯವ್ವ ನಾ ಹೇಳತ್ತೀನಿ, ಈ ಹುಡುಗಿ ಮಾತ್ರ ನಿನ್ನ ಸೊಸೆ ಆಗ್ಬಾರ್ದು ನೋಡು. ಇಲ್ಲ, ಹೆಣ್ಣು ನೋಡಕ್ಕೆ ಬಂದು ಇನ್ನೂ ಅರ್ಧ ತಾಸಾಗಿಲ್ಲ, ಆಗಾಕೆ ನಿನ್ನ ಮಗನ ತನ್ನ ಕಡಿ ಮಾಡ್ಕೊಂಡಾಳ. ಇನ್ನು ಬಾರಿ ಕಾಲ ಈಕಿನ ಜೋಡಿ ಜೀವನ ಮಾಡಿದ್ರ ನಿನ್ನ ಮಗ ನಿನ್ನ ನೋಡ್ತಾನೆ ಅನ್ಕೊಂಡು ಎಣ್ಣಿ. ಏನ್ರಿ ಏನು ಮಾತಾಡ್ತೀರಿ ನೀವು? ಯಾರಿಗೆ ಮಿಟಕ್ಲಾಡಿ ಅಂತ ಅನ್ನತ್ತೀರಿ? ಸ್ವಲ್ಪ ನೀವು ಹೆಂಗೆ ಮಾತಾಡ್ಬೇಕನ್ನೋದು ವಿಚಾರದ? ಹಾಂ, ಎಲ್ಲಿ ಬಂದು ಏನು ಮಾತಾಡ್ತೀರಿ? ನಿಮ್ಮಂಥ ಹಳ್ಳಿ ಒಬ್ಬರಿಗೆ ಬರ್ಲಾಕ ನಾವು ಹ್ಞೂ ಅಂದಿವಲ್ಲ, ನಮ್ಮದೇ ತಪ್ಪದ. ನಡೀರಿ ನಮ್ಮ ಮನೇಲಿಂದ ಸೀದಾ ಈಗ. ಆಂಟಿ ಪ್ಲೀಸ್ ರೀ ಆಂಟಿ, ನೀವು ನಮ್ಮ ಮಮ್ಮಿ ಮಾತು ಏನು ಕೇಳಕ್ಕೆ ಹೋಗ್ಬೇಡ್ರಿ. ಆ ಪಾರವಂಟಿಯವ್ರ ಮಾತು ಕೇಳಬೇಡ್ರಿ ಆಂಟಿ. ನಾನು ನಿಮ್ಮ ಮಗಳಿಗೆ ಮದುವೆ ಆಗ್ತೀನಿ ರೀ. ನಿಮ್ಮ ಮಗಳು ನನಗೆ ಭಾಳ ಇಷ್ಟ ಆಗ್ಯಾಳ್ರಿ, ನಾ ಮದುವೆ ಆಗ್ತೀನಿ ರೀ ಆಂಟಿ. ಪ್ಲೀಸ್ ರೀ ಆಂಟಿ. ಇಲ್ಲ ಮಮ್ಮಿ, ಇಲ್ಲ, ನಾ ಮಾತ್ರ ಈ ಹುಡುಗನ ಮದುವೆ ಆಗಂಗಿಲ್ಲ. ಅವ್ರ ಅಮ್ಮ ನೋಡು ಹೆಂಗೆ ಮಾತಾಡ್ತಾರ. ಅಲ್ಲ, ಸ್ವಲ್ಪನ ನಾಲೆಜ್ ಅದ ಅವ್ರಿಗೆ. ಇಂಥ ಹಳ್ಳಿ ಒಬ್ಬರ ಜೊತೆ ನಾ ಹೆಂಗೆ ಜೀವನ ಮಾಡಬೇಕು ನನಗೆ ಬೇಕಾಗಿಲ್ಲ ಮಮ್ಮಿ, ಪ್ಲೀಸ್. ಐ ಡೋಂಟ್ ವಾಂಟ್ ಮಾಮ. ಯವ್ವ 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 ಎಟ್ರ ಮಾತಾಡ್ತಾಳ ಯವ್ವ ಈಕಿ. ಅಯ್ಯಯ್ಯ ಸುಬ್ಬಿ, ನಿನ್ನಂತರ ಭಾಳ ಮಂದಿ ನೋಡಿ ತಗೋ. ಏನು ಹಳ್ಳಿಗೊಬ್ರು ಏನು ಹಳ್ಳಿಗೊಬ್ರು ನಮ್ಗೇನೇನೋ ಗೊತ್ತಿರತ್ತೆ ಮಾಡಿದೆ ನೀನು. ನೀವೇ ಸಿಟಿಯಾಗಿದ್ದವ್ರೆ ಭಾಳ ಸಣ್ಣರಿರ್ತಿರ ತಿಳ್ಕೊಂಡಿರೇನು? ನಿಮ್ಗಿಂತ 10 ಪಟ್ಟು ಸಣ್ಣರಿರ್ತೀವಿ ನಾವು. ಅದಕ್ಕೆ ನಿಮ್ಮಂಥವ್ರು ಇರ್ತಿರತ್ತೆ ಹೇಳಿ ಈಗಿನ ಹುಡುಗರಿಗೆ ಹೆಣ್ಣು ನೋಡಕ್ಕೆ ಅಪ್ಪ ಅವ ಜೊತೆಗೆ ಬರ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಅಟ್ಟೆ ಕಳಿಸ್ಬಿಡ್ತಿದ್ರು. ಆಂಟಿ, ನಾನು ನಿಮ್ಮ ಜೊತೆ ಮಾತಾಡ್ತಿಲ್ಲ, ನಾನು ನನ್ನ ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ. ಅಮ್ಮ ಪ್ಲೀಸ್ ಇವ್ರನ್ನ ಹೊರಗೆ ಕಳಿಸಿ ಸಾಕು. ನನಗೆ ಇವ್ರು ಬೇಡ ಅಂದರೆ ಬೇಡ ಅಷ್ಟೇ. ಅಯ್ಯ ತಂಗಿ, ಹಂಗೆ ಅನ್ಬೇಡವಾ. ನನ್ನ ಮಗ ನಿನ್ನ ಇಷ್ಟಪಟ್ಟಾನ.
ಈ ಹೆಂಗಸ್ರ ಮಾತು ಕೇಳಿ ನೀ ಇದು ಮಾಡೋಕ್ಕೆ ಹೋಗಬೇಡ, ತ್ರಾಸ ತೊಗೋಕ್ಕೆ ಹೋಗಬೇಡ. ಹಾಗೆ ಅಂತಾರೆ. ನೀವೇನು ನಮ್ಮ ಜೊತೆ ಇರಲ್ಲ ತಂಗಿ ಹಳ್ಳಾಗ, ನೀನು ನನ್ನ ಮಗ ಸಿಟಿಯಾಗಿ ಇರಕತ್ತಿರತ್ತ. ನೋಡವ್ವ ನನ್ನ ಮಗನ ಒಪ್ಕೋ. ಹೌದು ರಾಣಿ, ಅಣ್ಣವ್ರು ಹೇಳೋದು ಕೇಳು. ನೀವು ಸಿಟಿಯಾಗಿರ್ತೀರಿ, ಅವರೆಲ್ಲ ಒಂದು ಮಾತು ಬರ್ತಾವೆ, ಒಂದು ಮಾತು ಹೋಗ್ತಾವ. ಹಳ್ಳಿನವರು ಸ್ವಲ್ಪ ಹಾಗೆ ಇರ್ತಾರೆ, ಆಚಾರ ವಿಚಾರ ಅಂತ ಇರ್ತಾರೆ. ನಿಮ್ಮ ಮಮ್ಮಿನೂ ಹಾಗೆ ಮಾತಾಡ್ತಾಳೆ. ಸ್ವಲ್ಪ ಏನು ಇದು ಮಾಡೋಕ್ಕೆ ಹೋಗಬೇಡ, ನೋಡೋಕ್ಕೂ. ಹೌದ್ರಿ ರಾಣಿಯರೇ, ಪ್ಲೀಸ್ ನೀವು ನಾನು ಒಪ್ಕೋರಿ. ನಾನು ನಿಮ್ಗೆ ಇಷ್ಟಪಡತ್ತೀನಿ. ನಾನು ನೀವು ಬೇಕಾದ್ರೆ ಬೆಂಗಳೂರಾಗೆ ಇರಾಮಂತ್ರಿ. ನಮ್ಮ ಮಮ್ಮಿಗೆ ನಾ ಹೇಳ್ತೀನಂತ್ರಿ, ಎಲ್ಲ ರೂಢಿ ಬದಲಾಯಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ನೀವೇನು ನಮ್ಮ ಮಮ್ಮಿ ಪಪ್ಪನ ಸೇವೆ ಮಾಡೋದೇನು ಬೇಕಾಗಿಲ್ಲ ರೀ, ಪ್ಲೀಸ್ ರೀ. ಓಕೆ, ನೀವು ಇಷ್ಟೊಂದು ಕೇಳಕತ್ತೀರಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಳ್ತೀನಿ. ಬಟ್ ನನ್ನೊಂದಿಷ್ಟು ಕಂಡೀಷನ್ಸ್ ಅದ, ನೀವು ಅದಕ್ಕೆ ಒಪ್ಕೊಂಡ್ರೆ ನಾನು ಮದುವೆ ಆಗ್ತೀನಿ. ಓಕೆ, ಹೇಳ್ರಿ ಏನಂತ. ನೋಡ್ರಿ, ಮದುವೆ ಆದಮೇಲೆ ನಾನಂತೂ ನಿಮ್ಮ ಊರಿಗೆ ಬರಲ್ಲ, ನಿಮ್ಮ ಮನೆಗೆ ಇರಲ್ಲ. ನಾವು ಬೆಂಗಳೂರಾಗೆ ಇರಬೇಕು. 3 BHK ಫ್ಲ್ಯಾಟ್ ತೊಗೋಬೇಕು. ಆಮೇಲೆ ಮಂತ್ಲಿ ನಾನು ಶಾಪಿಂಗ್ ಹೋಗ್ತೀನಿ. ಆ್ಯಂಡ್ ನನಗೆ ಪಬ್ಬು ಪಾರ್ಟಿ ಎಲ್ಲ ಹೋಗಬೇಕು. ಆಮೇಲೆ ನಾನು ಪ್ರತಿ ತಿಂಗಳು ಒಂದೊಂದು ಕಡೆ ಔಟ್ಡೋರ್ ಟ್ರಿಪ್ ಹೋಗಬೇಕು. ಇದಕ್ಕೆಲ್ಲ ನೀವು ಓಕೆ ಅನ್ಬೇಕು. ಆಮೇಲೆ ನಿಮ್ಮಪ್ಪ ನಿಮ್ಮಮ್ಮ ನಮ್ಮ ಮನೇಲಿ ಬಂದು ಇರೋ ಹಂಗಿಲ್ಲ. ನಾನು ಯಾರ ಸೇವೆನೂ ಮಾಡಲ್ಲ. ಆಮೇಲೆ ಮನೆ ಅಡುಗೆ ಕೆಲಸ ಎಲ್ಲ ನೀವೇ ಮಾಡಬೇಕು. ಎಲ್ಲ ಕೆಲಸನೂ ನೀವೇ ಮಾಡಬೇಕು. ನನಗೆ ಯಾವ ಕೆಲಸಕ್ಕೂ ಹಚ್ಚಬಾರ್ದು. ಅಷ್ಟೇ ಅಲ್ರಿ. ಆಯ್ತು ತಗೋರಿ, ನಾ ಎಲ್ಲ ಮಾಡ್ತೀನಂತ್ರಿ, ನೀವೇನು ಕಾಳಜಿ ಮಾಡಬೇಡ್ರಿ. ಬಟ್ ನಾವಿಬ್ಬರು ಮದುವೆ ಆಗಮ್ರಿ, ಆಯ್ತು ರೀ. ಓಕೆ ರೀ, ನೀವು ಇಷ್ಟೆಲ್ಲ ಕಂಡೀಷನ್ಗೆ ಓಕೆ ಅಂದರೆ ನನಗೂ ಓಕೆ. ಆಯ್ತಲ್ಲ ಬಾ ಸವಿತಾ, ಹೆಣ್ಣು ನೋಡಕ್ಕೆ ಬಂದು ಭಾಳ ಒಳ್ಳೆ ಮರ್ಯಾದೆ ಕೊಟ್ಟಾನ ನಿನ್ನ ಮಗ. ಇನ್ನೊಂದು ಸರ್ತಿ ನಿಮ್ಮ ಜೊತೆ ಎಲ್ಲಿ ಬರಬಾರ್ದು ಅಂತ ನನಗೆ ಗೊತ್ತಾಯ್ತು. ಅಲ್ಲ, ಎಂದರ ಕಂಡಿಲ್ಲ ಹೆಣ್ಣನ. ಇಂಥ ಪರಿಯ ಇವರೆಲ್ಲ ಮಾತಾಡತ್ತಾರ, ಅದಕ್ಕೆಲ್ಲ ಹ್ಞೂ ಅಂತಾರ. ಅಪ್ಪವಾಗಿ ನಿಮ್ಮದೇ ಬೆಲೆ ಇಲ್ಲ ನಿಮ್ಮ ಮಗನಿಗೆ. ನೀವೇನು ಚಂದ ಮಗನಿಗೆ ಬೆಳೆಸಿರಿ. ತಾಯಿ ನನ್ನಂತೆ ಕಾದ್ರೆ ಕಪಾಳ ಮೇಲೆ ಕೊಟ್ಟು ಕರ್ಕೊಂಡು ಹೋಗ್ತಿದ್ದೆ. ಚಲೋ ಇರ್ತಗೋ, ಚಲೋ ಮಾಡತ್ತೀರಿ. ನಡ್ರಿ, ನಾವೇನು ಹೋಗಮಂತ ಸಾಕು ಹೆಣ್ಣು ನೋಡಿದ್ದೆ.